ದೇಶದ ಹೆಸರನ್ನ ಬದಲಾಯಿಸಲು ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆಯಾ? ಇಂಥ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ದೇಶದ ಹೆಸರನ್ನ ಬದಲಾಯಿಸಲು ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆಯಾ ಅಂತ. ಇಂಡಿಯಾ ಬದಲಾಗಿ ಭಾರತ ನಾಮಕರಣಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. G20 ಔತಣಕೂಟ ಆಮಂತ್ರಣದಲ್ಲಿ ಹೆಸರು ಬದಲಾವಣೆ ಮಾಡಲಾಗಿದೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬದಲು ಭಾರತ್ ಅಂತೇಳಿ ಉಲ್ಲೇಖ ಮಾಡಲಾಗಿದೆ. ರಿಪಬ್ಲಿಕ್ ಆಫ್ ಭಾರತ್ ಅಂತೇಳಿ ಅಸ್ಸಾಂ ಸಿಎಂ ಟ್ವೀಟ್ ಕೂಡ ಮಾಡಿದ್ದಾರೆ. ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಈ ರೀತಿಯಾಗಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಹಾಗಾಗಿ ಈಗ ಕುತೂಹಲ ಏನು ಅಂತಂದ್ರೆ, ಇಂಡಿಯಾ ಬದಲಾಗಿ ಭಾರತ ಅನ್ನುವಂಥ ಹೆಸರು ಇರುತ್ತಾ ಅಂತೇಳಿ ದೇಶದ ಹೆಸರನ್ನ ಬದಲಾಯಿಸಲು ಕೇಂದ್ರ ಮುಂದಾಗ್ತಿದೆಯಾ? ಇಂಡಿಯಾ ಬದಲಾಗಿ ಭಾರತ ನಾಮಕರಣಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ, ಸಿದ್ಧತೆ ನಡೀತಾ ಇದೆ ಅನ್ನುವಂಥ ಮಾತುಗಳು ಮೂಲಗಳು ಹೇಳ್ತಾ ಇವೆ. ಇಂಥ ಪ್ರಶ್ನೆಗಳು ಈಗ ಹುಟ್ಕೊಳ್ತಾ ಇದೆ. ಕಾರಣ ರಿಪಬ್ಲಿಕ್ ಆಫ್ ಭಾರತ ಅಂಥೇಳಿ ಅಸ್ಸಾಂ ಸಿಎಂ ಟ್ವೀಟ್ ಅನ್ನು ಮಾಡಿದ್ದಾರೆ. ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಅಂತೇಳಿ ಅವರು ಟ್ವೀಟಲ್ಲಿ ಈ ರೀತಿಯಾಗಿ ಬರೆದುಕೊಂಡಿದ್ದಾರೆ. ಹಾಗಾಗಿ ಯಾಕೆ ಭಾರತ ಅಂತೇಳಿ ನಾಮಕರಣ ಆಗ್ತಿರೋದು ಯಾಕೆ, ಇಂಡಿಯಾ ಬದಲು ಭಾರತ ನಾಮಕರಣ ಆಗ್ತಿರೋದು ಯಾಕೆ ಅಂತಂದರೆ, ಈ ಇಂಡಿಯಾ ಅನ್ನೋದು ಬ್ರಿಟಿಷ್ ಭಾಷೆ ಅವರು ತಂದಿರುವಂಥದ್ದು. ಹಾಗಾಗಿ ಭಾರತ ಅನ್ನೋದು ಇರಲಿ ಎನ್ನುವಂಥ ಮಾತುಗಳು ಆ ಮೂಲಗಳು ಹೇಳ್ತಾ ಇದೆ ಅನ್ನುವಂಥ ಮಾತನ್ನು ಕೆಲವೊಂದಿಷ್ಟು ನಾಯಕರು ಕೂಡ ಹೇಳ್ತಿದ್ದಾರಂತೆ. ದೇಶದ ಹೆಸರನ್ನು ಬದಲಾಯಿಸಲು ಈಗ ಕೇಂದ್ರ ಸರ್ಕಾರ ಮುಂದಾಗ್ತಿದೆ ಅನ್ನುವಂಥ ಮಾಹಿತಿ. ಇಂಡಿಯಾ ಬದಲಾಗಿ ಭಾರತ ನಾಮಕರಣಕ್ಕೆ ಸಿದ್ಧತೆ ನಡೀತಾ ಇದೆ ಅಂತೆ. G20 ಔತಣಕೂಟ ಆಮಂತ್ರಣದಲ್ಲಿ, ಬಹಳ ಮುಖ್ಯವಾಗಿ G20 ಔತಣಕೂಟ ಆಮಂತ್ರಣದಲ್ಲಿ ಹೆಸರು ಬದಲಾವಣೆ ಮಾಡಲಾಗಿದೆ. ಏನಿದೆ ಅಂತಂದರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬದಲು ಭಾರತ್ ಅಂಥೇಳಿ ಉಲ್ಲೇಖ ಮಾಡಲಾಗಿದೆ ಅಲ್ಲಿ. ರಿಪಬ್ಲಿಕ್ ಆಫ್ ಭಾರತ ಅಂಥೇಳಿ ಅಸ್ಸಾಂ ಸಿಎಂ ಟ್ವೀಟ್ ಮಾಡಿದ್ದಾರೆ, ಹಿಮಂತ ಬಿಸ್ವಾ ಶರ್ಮಾ. ಹಾಗಾಗಿ ಈ ಟ್ವೀಟ್ ಸಾಕಷ್ಟು ಕುತೂಹಲ, ಸಂಚಲನವನ್ನು ಮೂಡಿಸ್ತಾ ಇದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದೆ, ರಿಪಬ್ಲಿಕ್ ಆಫ್ ಭಾರತ್ ಅಂತೇಳಿ. ಹಾಗಾಗಿ ಈ ಟ್ವೀಟ್ ನೋಡಿ ಸಹಜವಾಗಿ ಇಂಥ ಪ್ರಶ್ನೆಗಳು ಈಗ ಹುಟ್ಕೊಳ್ತಾ ಇದೆ. ಇಂಡಿಯಾ ಬದಲಾಗಿ ಭಾರತ ಅಂಥೇಳಿ ನಾಮಕರಣ ಆಗತ್ತೆ, ಭಾರತ ಅಂಥೇಳಿ ನಾಮಕರಣ ಮಾಡೋದಕ್ಕೆ ಕೇಂದ್ರ ಮುಂದಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅಧಿಕೃತ ಮಾಹಿತಿ ಇಲ್ಲ, ಬಟ್ ಮೂಲಗಳು ಹೇಳ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತ್ ರಾಮು ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಂತ್, ಈ ಇಂಡಿಯಾ ಬದಲಾಗಿ ಭಾರತ ಅನ್ನುವಂಥ ನಾಮಕರಣ ಆಗುವಂಥ ಸಾಧ್ಯತೆ ಇದೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಹೇಮಕುಮಾರ್, ಏನಂದ್ರೆ ಇಂಡಿಯಾ ಎಂಬ ಹೆಸರು ಮತ್ತೆ ಭಾರತ್ ಎಂಬ ಹೆಸರು ಎರಡನ್ನ ನಾವು ಸ್ವಲ್ಪ ಹಿಂದೆ ಇದರ ಇತಿಹಾಸವನ್ನ ನಾವು ನೋಡ್ತಾ ಹೋದಾಗ, ಏನು 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಿಕೊಂಡು ಏನು ಬ್ರಿಟಿಷರು ಭಾರತಕ್ಕೆ ವ್ಯಾಪಾರಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಭಾರತಕ್ಕೆ ಅವತ್ತು ಇದ್ದಂತಹ ಒಂದು ಹೆಸರು ಏನಪ್ಪಾ ಅಂದ್ರೆ 1600 ಅಂದ್ರೆ 16ನೇ ಶತಮಾನದಲ್ಲಿ ನಾನು ಹೇಳ್ತಿರುವಂತಹ ವಿಚಾರ. ಇದನ್ನ ಏನು ಭರತ ಎಂಬ ರಾಜ ಆಳ್ತಾ ಇದ್ದ. ಮತ್ತೆ ಏನು ನಮ್ಮ ಒಂದು ನಾಗರಿಕತೆ ಬೆಳೆದು ಬಂದಿತ್ತು ಸಿಂಧು ನಾಗರಿಕತೆಯಿಂದ ಅಂತ ನಾವು ಹೇಳ್ತೀವಿ. ಅಂದ್ರೆ ಸಿಂಧು ನಾಗರಿಕತೆ, ಇಂಡಸ್ ಎಂಬ ಒಂದು ನದಿ, ಮತ್ತೆ ಭರತ ವರ್ಷ, ಈ ಎಲ್ಲಾ ಒಂದು ಹಿನ್ನೆಲೆಯಲ್ಲಿ ಭರತ ಎಂಬ ರಾಜ ಆಳ್ತಿದ್ರಿಂದ ಭಾರತ ಎಂಬ ಹೆಸರು ಬಂತು. ಸಿಂಧು ನದಿಯಿಂದ ಬಂತು, ಇಂಡಸ್ ಎಂಬ ನದಿಯಿಂದ ಬಂತು ಅಂತ ಹೇಳಿ ನಾವು ಹೇಳ್ತಾ ಇದ್ವು. ಆದ್ರೆ ಬ್ರಿಟಿಷ್ ಅವರು ಏನು ಭಾರತಕ್ಕೆ ಬಂದ ನಂತರ ಈ ಒಂದು ಇಂಡಸ್ ನದಿ ಮುಖಾಂತರ ಅವರು ಬಂದಿದ್ರಿಂದಾಗಿ ಭಾರತಕ್ಕೆ ಅವರು ಇಂಡಿಯಾ ಎಂಬ ಹೆಸರನ್ನ ಅವರಿಂದ ಶುರು ಮಾಡಿದ್ರು. ಆನಂತರವಾಗಿ ಇಡೀ ನಮ್ಮ ವ್ಯವಸ್ಥೆ ಏನು ನ್ಯಾಯಾಲಯ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಮತ್ತೆ ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬ್ರಿಟಿಷ್ ರೂಲ್ ಪ್ರಕಾರ ನಡೀತಾ ಇತ್ತು. ಇವತ್ತಿಗೂ ಕೂಡ ಏನು ಪೊಲೀಸ್ ಇಲಾಖೆಯನ್ನ ನಾವು ನೋಡಿದಾಗ ಎಲ್ಲ ಈ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ ಏನಿದೆ, SP ಹುದ್ದೆ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಇವೆಲ್ಲವೂ ಅವರು ಭಾರತದಲ್ಲಿ ಅಳವಡಿಕೆ ಮಾಡಿದಂತಹ ಕಾನೂನುಗಳು. ಮತ್ತೆ ನ್ಯಾಯಾಲಯನೂ ಕೂಡ ಅಷ್ಟೇನೆ, ಅದನ್ನು ಕೂಡ ಏನು ಬ್ರಿಟಿಷರು ಪರಿಚಯ ಮಾಡಿದಂತಹ ಒಂದು ಕಾನೂನು. ಹೀಗಾಗಿ ಭಾರತ ಒಂದು ಹೆಸರನ್ನ ಏನು ಬ್ರಿಟಿಷ್ ಅವರು ಅವರ ಆಡಳಿತಕ್ಕೆ ಅನುಕೂಲವಾಗ್ಲಿ ಅಂತ ಹೇಳ್ಬಿಟ್ಟು ಮತ್ತು ಅವರ ಒಂದು ಆಗಮನದ ಹಿನ್ನೆಲೆಯಲ್ಲಿ ಇಂಡಿಯಾ ಅಂತ ಚೇಂಜ್ ಮಾಡಿದ್ರು. ಅದಕ್ಕೋಸ್ಕರ ಆ ಒಂದು ಇಂಡಿಯಾ ಎಂಬ ಹೆಸರನ್ನ ಚೇಂಜ್ ಮಾಡಿ ಭಾರತ್ ಎಂಬ, ಅಂದ್ರೆ ಏನು ನಮ್ಮ ಸಂಪ್ರದಾಯ ಏನಿತ್ತಲ್ಲ ಅದು ಪ್ರಕಾರವಾಗಿ ಮುಂದುವರಿಬೇಕು ಅನ್ನೋ ಕಾರಣಕ್ಕೋಸ್ಕರ ಮುಂದಿನ ಸಂಸತ್ ಅಧಿವೇಶನದಲ್ಲಿ ಈ ಇಂಡಿಯಾ ಎಂಬ ಹೆಸರನ್ನ ಚೇಂಜ್ ಮಾಡಿ ಭಾರತ್ ಎಂಬ ಹೆಸರನ್ನ ಏನು ಮರು ನಾಮಕರಣ ಮಾಡೋಕೆ ಕೇಂದ್ರ ಸರ್ಕಾರ ಏನು ಚಿಂತನೆಯನ್ನ ನಡೆಸಿದೆ ಅಂತ ಹೇಳಲಾಗ್ತಿದೆ. ಇದ್ರ ಬಗ್ಗೆ ಇನ್ನು ಅಧಿಕೃತವಾಗಿ ಯಾವುದೇ ಅಂದ್ರೆ ಈಗ ಇಂಡಿಯಾ ಅನ್ನೋದನ್ನ ಯಾಕೆ ಬದಲಾಯಿಸ್ತಾ ಇದ್ದಾರೆ ಅಂದ್ರೆ, ಈ ಬ್ರಿಟಿಷರು ಇಟ್ಟಿರುವಂತ ಹೆಸರು ಬೇಡ ಅಂತನಾ ಹೇಗೆ ಅಂತ?
ಹೌದು ಹೌದು ಹೇಮಕುಮಾರ್, ಏನಂದ್ರೆ ಬ್ರಿಟಿಷರು ತಂದಂತಹ ಹಲವಾರು, ಈಗ ನಾವು ಹಿಂದೆ ಏನು ರಾಷ್ಟ್ರಪತಿ ಭವನ ಆಗಿರ್ಬೋದು, ಮತ್ತೆ ರಾಷ್ಟ್ರಪತಿ ಭವನದ ಹೆಸರನ್ನು ಕೂಡ ಹಲವಾರು ಚೇಂಜಸ್ ಅನ್ನ ಮಾಡಿದ್ರು. ಏನು ಇದೇ ಪ್ರಧಾನಮಂತ್ರಿ ಮೋದಿ ನೇತೃತ್ವದ ಸರ್ಕಾರದಲ್ಲಿ. ಹೀಗಾಗಿ ನಮ್ಮ ಒಂದು ಈಗ ಸಂಸ್ಕೃತಿ ಮತ್ತೆ ಹಿಂದೂ ಸಂಸ್ಕೃತಿ, ಅದರ ಜೊತೆಗೆ ಏನು ಇತಿಹಾಸವನ್ನ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇಂಡಿಯಾ ಎನ್ನೋದನ್ನ ಅವರು ಪರಿಚಯ ಮಾಡಿದ್ರಿಂದಾಗಿ ಹೆಸರನ್ನ, ಆ ಹೆಸರನ್ನೇ ನಾವ್ ಯಾಕೆ ಕಂಟಿನ್ಯೂ ಮಾಡ್ಬೇಕು? ನಮ್ದೇ ಆದಂತಹ ಒಂದು ಭಾರತ ಅಂದ್ರೆ ಭರತ ಎಂಬ ರಾಜ್ಯನಿಂದ ಈ ಒಂದು ಭಾರತ ಎಂಬ ಹೆಸರು ಬಂದಿದ್ರಿಂದಾಗಿ ಅದನ್ನೇ ನಾವು ಕಂಟಿನ್ಯೂಟಿ ಮಾಡಬಹುದು ಎಂಬ ಕಾರಣಕ್ಕೋಸ್ಕರ ಆ ಹಿನ್ನೆಲೆಯಲ್ಲಿ ಚಿಂತನೆಯನ್ನ ಕೇಂದ್ರ ಸರ್ಕಾರ ನಡೆಸಿದೆ. ಮುಂದಿನ ಒಂದು ಸಂಸತ್ ವಿಶೇಷ ಅಧಿವೇಶನದಲ್ಲಿ ಆ ಹೆಸರನ್ನ ಚೇಂಜಸ್ ಮಾಡೋ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಚರ್ಚೆಗಳು ಮತ್ತೆ ಅದಕ್ಕೆ ಏನು ಟ್ವೀಟ್ ಮುಖಾಂತರ, ಏನು ಜಯರಾಮ್ ರಮೇಶ್ ಅವರು ಏನೋ ಒಂದು ಟ್ವೀಟ್ ಮಾಡಿದಾರಲ್ಲ, ಆ ಟ್ವೀಟ್ ಹಿನ್ನೆಲೆಯಲ್ಲಿ ಆ ಒಂದು ಹೆಸರನ್ನ ಚೇಂಜ್ ಮಾಡಬಹುದು ಅನ್ನೋ ಒಂದು ಸೂಚನೆ ಇದೆ. ಹೇಮಕುಮಾರ್, ಓಕೆ ಫೈನ್, ಥ್ಯಾಂಕ್ ಯು ಅನಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ದೇಶದ ಹೆಸರು ಬದಲಾಯಿಸ್ತಿರುವಂತಹ ಹಿನ್ನೆಲೆಯಲ್ಲಿ ಇದು ಅಧಿಕೃತ ಅಲ್ಲ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸಂಸದರು ಕೂಡ ಈ ಒಂದು ನಾಮಕರಣಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಏನು ಹೇಳಿದ್ದಾರೆ ಅಂತಂದರೆ, ನೋಡಿ, ಬಿಜೆಪಿ ಸಂಸದರಾಗಿರುವಂಥ ಹರ್ನಾಥ್ ಸಿಂಗ್ ಯಾದವ್ ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ. ಇಡೀ ಭಾರತವೇ ಹೆಸರು ಬದಲಾವಣೆಗೆ ಆಗ್ರಹಿಸಿದೆ. ಇಂಡಿಯಾ ಅನ್ನೋದನ್ನು ನೀಡಿದ್ದು ಬ್ರಿಟಿಷರು. ಭಾರತ ಅನ್ನೋದು ನಮ್ಮ ಸಂಸ್ಕೃತಿಯ ಸಂಕೇತ. ಭಾರತ ಅಂತ ಹೆಸರು ಬದಲಾಯಿಸೋದು ನನ್ನ ಬೇಡಿಕೆ ಕೂಡ ಹೌದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಪರ ವಿರೋಧ ಎರಡೂ ಕೂಡ ಚರ್ಚೆ ಆಗ್ತಾ ಇದೆ. ಆದರೆ ಇದು ಅಧಿಕೃತ ಅಲ್ಲ. ಯಾವಾಗ ಈ ರಿಪಬ್ಲಿಕ್ ಆಫ್ ಭಾರತ ಅಂತೇಳಿ ಅಸ್ಸಾಂ CM ಏನಿದ್ದಾರಲ್ಲ, ಹಿಮಂತ ಬಿಸ್ವ ಅವರ ಟ್ವೀಟ್ ಸಾಕಷ್ಟು ಸಂಚಲನ ಮೂಡಿಸ್ತಾ ಇದೆ. ಇದಕ್ಕೆ ಪರ ಮತ್ತು ವಿರೋಧ ಕೂಡ ಚರ್ಚೆ ಆಗ್ತಾ ಇದೆ. देखिए, मैं ये अभियान नहीं चला रहा हूँ, सारा देश ये चाहता है, तमाम कोनों से ये मांग आ रही है। और हमारे सम्मानीय राष्ट्रीय स्वयंसेवक संघ के सरसंघ चालक जी ने भी भारत शब्द के लिए उन्होंने अपील किया है कि देश के लोगों को भारत शब्द बोलना चाहिए, दूसरा कोई शब्द नहीं बोलना चाहिए। भारत, इस देश का जो नाम है वो भारत है, दूसरा कोई नाम नहीं। और दूसरे, भारत में जो भारत शब्द में जो जज्बा है, जो भारत प्राणवान है, उससे हमको ऊर्जा मिलती है, एक श्रद्धा का भाव हमारा प्रकट होता है, वो इंडिया में दूर दूर तक नहीं है। और ये जो इंडिया शब्द है, अंग्रेजियों ने, उनकी दृष्टि में हम जाहिल कौम थे भारत के लोग। और दुनिया के अंदर जहां जहां उनको लगता था कि ये जाहिल लोग हैं, आपराधिक प्रवृत्ति के लोग हैं, मूर्ख लोग हैं, ऐसे लोगों को उन्होंने इंडिया शब्द दिया है। लेकिन हमारे यहाँ कुछ ऐसे विकृत मानसिकता के तत्व हैं, लोग हैं, जो कहते हैं, लोगों को गुमराह करते कि वो अंग्रेज सिंध की ओर से आए थे तो वो सिंध बोल नहीं पाते थे, इंड बोलते थे, तो धीरे धीरे करके इंडिया हो गया। मैं उन मूर्ख लोगों से, पागल लोगों से, ये शब्द जानबूझ के मैं प्रयोग कर रहा हूँ, आप ध्यान रखिएगा, ये पूछना चाहता हूँ कि सिंध से यदि इंडिया हो गया तो वहाँ इंडोनेशिया में सिंध नदी कहाँ थी? एंग्लो इंडियन जिस क्षेत्र में रहते हैं वहाँ सिंध नदी कहाँ थी? तमाम ऐसे देश हैं जिसके अंदर इंड शब्द है, वहाँ कहाँ थी? तो ये इंडिया शब्द एक अंग्रेजों के द्वारा दी हुई हमारे लिए गाली है, इसलिए इंडिया शब्द जाना चाहिए। भारत शब्द जो है हमारी सांस्कृतिक पृष्ठभूमि का, सांस्कृतिक संपदा का, सांस्कृतिक हमारी पहचान का एक प्रतीक है, इसलिए भारत होना चाहिए। दूसरे, माननीय प्रधानमंत्री जी ने स्वयं ये अनेक बार कहा है कि जितने भी गुलामी की प्रतीक हैं, दासता के प्रतीक हैं, वो सब भारत भूमि से जाना चाहिए। उसी कड़ी में मेरा ये मत है कि संविधान में संशोधन करना चाहिए और उसमें भारत शब्द जोड़ना चाहिए। और अंत में मैं वेदों के एक श्लोक है, उसको बोलना चाहूँगा। उसमें लिखा है स्पष्ट तौर से, उत्तरंग यत् समुद्रस्य हिमाद्रश्चैव दक्षिणम वर्ष तद भारत नाम भारती यत्र संततः। अर्थात समुद्र के उत्तर में हिमालय है और हिमालय के दक्षिण में जो भूमि है उसका नाम भारत है। यहाँ की प्रजा को भारतीय प्रजा कहते हैं। इसलिए हमारे वेद में, संस्कृत के साहित्य में, हिंदी के साहित्य में, तमिल के साहित्य में, असम के साहित्य में, सब जगह भारत नाम है, इसलिए इस देश का नाम भारत होना चाहिए।
देखिए, मैं ये अभियान नहीं चला रहा हूँ, सारा देश ये चाहता है, तमाम कोनों से ये मांग आ रही है। और ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.